ಅವರೇ ಅನುಭವಿಸಿ ಅಲ್ಲೇ ಸಂಪ್ರದಾಯ, ಆಹಾರ ಪದ್ಧತಿ, ಆಕ್ಟಿವಿಟೀಸ್ನೆಲ್ಲ ಸ್ವತಃ ಅವರು ಅನುಭವಿಸಿ ಜೀವಿಸಿ ಪಡ್ಕೊಳ್ತಕ್ಕಂಥ ಅನುಭವ ಇದೆಯಲ್ಲ, ಇದನ್ನ ಕೃಷಿ ಪ್ರವಾಸೋದ್ಯಮ ಅಂತ ಕರೀತಾರೆ. ಕೃಷಿ ಪ್ರವಾಸೋದ್ಯಮ ಮಾಡಿದಾಗ ಒಂದು ಕೃಷಿ ಚಟುವಟಿಕೆಗಳನ್ನ ವೃದ್ಧಿಸಬಹುದು, ಎರಡನೇದು ಕೃಷಿಕನ ಆದಾಯನ ವೃದ್ಧಿಸಬಹುದು, ಮೂರನೇದು ಉದ್ಯೋಗನ ವೃದ್ಧಿಸಬಹುದು. ಹೀಗೆ ಕ್ರಮಬದ್ಧವಾಗಿ ಮಾಡಿದಾಗ ಇದರಲ್ಲಿ ಅನೇಕ ಪ್ರಯೋಜನಗಳಿದೆವು. ಎಲಿಜಿಬಿಲಿಟಿ ಅಗ್ರಿ ಟೂರಿಸಂ ಪ್ರಾಜೆಕ್ಟ್, ಇದಕ್ಕೆ ಯಾವ್ಯಾವ ಪ್ರಾಜೆಕ್ಟ್ ಗಳನ್ನ ತಗೋಬಹುದು ಅಂತಕ್ಕಂಥದ್ದು ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಆಸಕ್ತಿ ಇರುತ್ತೆ. ಆ ಆಸಕ್ತಿ ಇದ್ದಾಗ್ಲೂ ಕೂಡ ಇದಕ್ಕೆ ಸೀಮಿತಗೊಳಿಸಿರ್ತಕ್ಕಂಥ ಪ್ರಾಜೆಕ್ಟ್ ಗಳನ್ನ ಮಾತ್ರ ತಗೊಂಡಾಗ ನಿಮಗೆ ಸಬ್ಸಿಡಿ ಸಿಗಕ್ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಕೃಷಿಯಲ್ಲಿ ತೋಟಗಾರಿಕೆ ಮಾಡ್ಬೋದು, ತೋಟಗಳನ್ನು ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು, ಪಶುಪಾಲನೆ ಮಾಡ್ಬೋದು, ಮೀನುಗಾರಿಕೆ ಮಾಡ್ಬೋದು, ರೇಷ್ಮೆ ಮಾಡ್ಬೋದು, ಜೇನು ಸಾಕಾಣಿಕೆ, ಇನ್ನು ಮುಂತಾದ ಇದ್ರ ಪ್ರಾಜೆಕ್ಟ್ ಒಳಗೆ ಬರ್ತಕ್ಕಂಥ ಆಕ್ಟಿವಿಟೀಸ್ ನ ಮಾಡಬೇಕಾಗುತ್ತೆ. ಮಿನಿಮಮ್ ಲ್ಯಾಂಡ್ ರಿಕ್ವೈರ್ಮೆಂಟ್ಸ್ ಎಷ್ಟಿರ್ಬೇಕು ಅಂತ ಇದೆ. 5 ಎಕರೆ ಕೃಷಿ ಭೂಮಿ ಇರ್ಬೇಕಾಗುತ್ತೆ. ಅದು ಒಂದು ಸ್ಕ್ವೇರ್ ಫೀಟ್ ಅಲ್ಲಿ ಹೇಳಿದ್ದಾರೆ, ಇನ್ನೊಂದು ಎಕರ್ಸ್ ಅಲ್ಲಿ ಹೇಳಿದೆ. ಎಕರ್ಸ್ ಅಲ್ಲಿ ಆದ್ರೆ 5 ಎಕರ್ಸ್ ಅಂತ ಇದೆ, ಸ್ಕ್ವೇರ್ ಫೀಟ್ ಅಲ್ಲಿ ಆದ್ರೆ 2,17,800 ಸ್ಕ್ವೇರ್ ಫೀಟ್ ಇರ್ಬೇಕಾಗುತ್ತೆ. ನೆಕ್ಸ್ಟ್ ಈ ಲ್ಯಾಂಡ್ ಯೂಸ್ ನಾರ್ಮ್ಸ್ ಅಂದ್ರೆ ಭೂ ಬಳಕೆ ನಿಯಮ ಏನಪ್ಪಾ ಅಂತಂದ್ರೆ, ನೀವು ಕೃಷಿ ಪ್ರವಾಸಿಗರಿಗೆ ಬೇಸಿಕ್ ಕಮ್ಯುನಿಟೀಸ್ ನ ಅಂದ್ರೆ ಫಾರ್ಮ್ ಹೌಸ್, ಕಾಟೇಜು, ಡೈನಿಂಗ್ ಹಾಲು, ಟಾಯ್ಲೆಟ್, ಪಾರ್ಕಿಂಗ್, ಆಕ್ಟಿವಿಟೀಸ್ ಝೋನು, ವಿಸಿಟರ್ ಸ್ಪೆಷಾಲಿಟೀಸ್, ಇದಕ್ಕೋಸ್ಕರ ಆ ಟೋಟಲ್ ಲ್ಯಾಂಡಿನ 10% ಪ್ರದೇಶವನ್ನು ನೀವು ಡೆವಲಪ್ ಮಾಡ್ಕೋಬಹುದು. ಇನ್ನು 90% ಮಾತ್ರ ಕೃಷಿ ಆಕ್ಟಿವಿಟೀಸ್ಗೆ, ಕೃಷಿಗೋಸ್ಕರನೇ ಮೀಸಲಿಡ್ಬೇಕಾಗುತ್ತೆ. ಇದಕ್ಕೆ ಅನುದಾನನ ಕೃಷಿ ಪ್ರವಾಸೋದ್ಯಮಕ್ಕೆ ಯಾವ ಆಧಾರದಲ್ಲಿ ಕೊಡ್ತಾರೆ ಅಂತಕ್ಕಂಥದ್ದು ಒಂದು ಇದಿದೆ. ಸೊ ಅದಕ್ಕೆ ಏನಪ್ಪಾ ಅಂದ್ರೆ ಫರ್ದರ್ ನೀವು ಈ ಕೃಷಿ ಪ್ರವಾಸೋದ್ಯಮ ಅನುದಾನ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಇದು ಯಾರ್ಯಾರಿಗೆ ಏನೇನು ಪರ್ಸೆಂಟೇಜ್ ಅಲ್ಲಿ ಸಿಗ್ತತಿ ಅನ್ನೋದಕ್ಕೆ ಜನರಲ್ ಕ್ಯಾಟಗರಿ, ಸಾಮಾನ್ಯ ವರ್ಗದವರಿಗೆ ಎಲ್ರಿಗೂ ಆಲ್ಮೋಸ್ಟ್ ಆಲ್ 25% ನಿಮ್ ಇನ್ವೆಸ್ಟ್ಮೆಂಟಿನ ಇದ್ರ ಮೇಲೆ ಸಿಗುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 10 ಲಕ್ಷ, ಟೋಟಲ್ ಇನ್ವೆಸ್ಟ್ಮೆಂಟಿನ ಮೇಲೆ ನಿಮ್ಗೆ 25% ಸಿಗುತ್ತೆ. ಸೊ ಇದು ಎಲಿಜಿಬಿಲಿಟಿ ಪ್ರಾಜೆಕ್ಟ್ ಅಲ್ಲಿ ಯಾವ್ಯಾವ್ದು ಯೋಜನೆಗಳು ಇರ್ಬೇಕಪ್ಪ ಅಂದ್ರೆ, ಒಂದು ನೀವು ಆ ಕೃಷಿ ಪ್ರವಾಸೋದ್ಯಮ ಮಾಡ್ಬೇಕಂದ್ರೆ ಆ 10% ಜಾಗ ಏನ್ ರಿಸರ್ವ್ ಇರುತ್ತಲ್ಲ ಅದರಲ್ಲಿ ಟೂರಿಸ್ಟ್ ಕಾಟೇಜ್ ಮಾಡ್ಬೇಕಾಗುತ್ತೆ, ವಿಸಿಟರ್ಸ್ ಅಮ್ಯುನಿಟೀಸ್ ಮಾಡ್ಬೇಕಾಗುತ್ತೆ, ಇಂಟರ್ನಲ್ ರೋಡ್ ಆ ಪಾತ್ವೇ ಮಾಡ್ಬೇಕಾಗುತ್ತೆ, ವಾಟರ್, ಪವರ್, ವೇಸ್ಟ್ ಮ್ಯಾನೇಜ್ಮೆಂಟ್, ರಿನ್ಯೂವೇಬಲ್ ಎನರ್ಜಿ ಸಿಸ್ಟಮ್ಸ್, ಸೇಫ್ಟಿ ಅಂಡ್ ಸೈನೇಜ್ ಇನ್ಫ್ರಾಸ್ಟ್ರಕ್ಚರ್. ಇದರಲ್ಲಿ ಮಿನಿಮಮ್ ಒಂದು 3-4 ನೀವು ಅಲ್ಲಿ ಮಾಡ್ಲೇಬೇಕಾಗುತ್ತೆ. ಇದರಲ್ಲಿ ನಾಟಿ, ಅಗ್ರಿಕಲ್ಚರ್ ಮೆಷಿನರಿ, ಟ್ಯಾಕ್ಟ್ರಿ ಗಿಕ್ಟ್ರಿ ತಗೊಂಡ್ರೆ ಅದು ಬರಲ್ಲ, ಓನರ್ಸ್ ಹೌಸ್ ಮಾಡಿದ್ರೆ ಅದು ಬರಲ್ಲ, ಲಕ್ಸುರಿ ಅಂಡ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಫೆಸಿಲಿಟೀಸ್ ಯಾವ್ದು ಮಾಡಿದ್ರು ಅದು ಸೇರಲ್ಲ ಅದಕ್ಕೆ. ಸೊ ನೆಕ್ಸ್ಟ್ ಫಾರ್ಮ್ ಸ್ಟೇ ಸಬ್ಸಿಡಿ, ಇದು ಮಿನಿಮಮ್ ಏನಪ್ಪಾ ಅಂತ, ಏನು ಬೇಡ ಅಂದ್ರೆ ನೀವು ಆ ಭೂ ಪ್ರದೇಶವನ್ನ ನೀವು NA ಮಾಡ್ದೇನು ಮಾಡ್ಬೋದು. ನೀವು ಗೌರ್ಮೆಂಟ್ ಇಂದ ಏನೋ ನಿಮಗೆ ಸಬ್ಸಿಡಿ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಆ ಜಮೀನನ್ನು NA ಮಾಡ್ದೇನೆ ಈ ಕೃಷಿ ಪ್ರವಾಸೋದ್ಯಮವನ್ನು ಮಾಡ್ಬೋದು. ಸರ್ಕಾರದ ಸಬ್ಸಿಡಿ ಬೆನಿಫಿಟ್ ಕ್ಲೈಮ್ ಮಾಡ್ತು ಅಂದ್ರೆ ನೀವು ಆ ಏನು 10% ಜಾಗ ಇದೆ ಇದನ್ನ NA ಮಾಡ್ಬೇಕಾಗುತ್ತೆ. ಸೊ ನೀವು ಯಾರು ಆಸಕ್ತರಿದ್ದೀರಿ ಅದು ಆ ನಿಗದಿತ ನಮೂನೆಗಳಲ್ಲಿ ನೀವು ನಮ್ ಪ್ರಪೋಸಲ್ ಕೊಟ್ರೆ ಇದನ್ನ ನಾವು ಡಿಸ್ಟಿಕ್ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿಯಲ್ಲಿ ನಿಮಗೆ ಅನುಮೋದನೆ ಮಾಡಿ ಕೊಡ್ತೀವಿ. ಕೃಷಿ ಪ್ರವಾಸೋದ್ಯಮವನ್ನು ಕೇಂದ್ರೀಕೃತ, ರೈತ ಕೇಂದ್ರೀಕೃತ ಮತ್ತು ಸ್ಥಿರ ಪ್ರವಾಸೋದ್ಯಮ ಮಾದರಿಯಾಗಿ ಸರ್ಕಾರ ಉತ್ತೇಜಿಸುತ್ತದೆ. ಧನ್ಯವಾದಗಳು. Why does it matter today? This is where we have to think. ನಾವು ಇದನ್ನ ಯೋಚನೆ ಮಾಡ್ಬೇಕು ಇವಾಗ. ಯಾಕೆ ಇವಾಗ ಈ ಟೈಮ್ ಅಲ್ಲಿ ವೈ ಡು ವಿ ಥಿಂಕ್ ಅಗ್ರಿಕಲ್ಚರ್ ಟೂರಿಸಂ ಆಗಲಿ, ಈ ಟೂರಿಸಮ್ಸ್ ಆಗಲಿ, ಇಷ್ಟೊಂದು ಪಾಲಿಸಿಗಳು ನಮ್ಗೆ ಏನಕ್ಕೆ ಬರ್ತದೆ? ಇಷ್ಟು ಮೆನಿ ಕೇಸ್ ಸ್ಟಡೀಸ್, 10 ಕೇಸ್ ಸ್ಟಡೀಸ್ ನಮ್ಮ ಹತ್ರ ಇದಾವೆ. ಎಷ್ಟೊಂದು ಕಡೆ ಬೇರೆ ಬೇರೆ ಊರುಗಳಿರೋದು, ಚಿಕ್ಕಮಂಗ್ಳೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಇನ್ಫ್ಯಾಕ್ಟ್ ಮಹಾರಾಷ್ಟ್ರ ಕೂಡ ಬಹಳ ಮುಂಚೆಯಿಂದನೇ ಲಾಟ್ ಆಫ್ ಪಾಲಿಸಿಸ್ ಮಾಡ್ತಾ ಬಂದಿದೆ. ನಮ್ಮಲ್ಲೂ ಕೂಡ ಎಷ್ಟೋ ಜನ ಅವ್ರು ಇದರಲ್ಲಿ ಆ ಫಾರ್ಮ್ಸ್ ಗಳಲ್ಲಾಗ್ಲಿ ಎಲ್ಲಾರನ್ನು ಕರ್ಕೊಂಡು ಬಂದು ಆ ಪೂರ್ತಿ ಎಕ್ಸ್ಪೀರಿಯನ್ಸ್ ಕೊಡೋದಾಗ್ಲಿ ಎಲ್ಲವನ್ನು ಮಾಡ್ತಿದ್ದಾರೆ. ವೈ ಡಸ್ ಇಟ್ ಮ್ಯಾಟರ್ ಟುಡೇ ಅಂತ ಹೇಳೋದಕ್ಕೆ, ಈಗಿನ ಪ್ರವಾಸಿಗರಿಗೆ ಕೇವಲ ಅಲ್ಲಿ ಬಂದು ಸುಮ್ಮನೆ ಹೋಗಿ ಎಲ್ಲೋ ಒಂದ್ ಕಡೆ ಇದ್ದು ಹೋಗೋದಲ್ಲ, ಬಟ್ ಆದ್ರೆ ಜೊತೆಗಿದ್ದು ಅಲ್ಲಿ ಏನೇನ್ ಆಕ್ಟಿವಿಟೀಸ್ ನಡೀತಿದೆ, ಆ ಆಕ್ಟಿವಿಟೀಸ್ ಅಲ್ಲಿ ಏನೇನ್ ಆಗುತ್ತೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದರ ಅನುಭವನ ಪಡ್ಕೊತಾರಲ್ಲ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಎಲ್ರಿಗೂ ಕೃಷಿ ಅನ್ನೋದಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ. ಅಥವಾ ನಾವು ಇಲ್ಲಿ ಬಂದು ನಾವೇನೋ ಇಲ್ಲಿ ಬೆಳಿತಿದೀವಿ, ನಾವೇನೋ ನಗರದಿಂದ ಆಚೆ ಬಂದ್ಬಿಟ್ಟು ನಾವ್ ಇಲ್ಲೇನೋ ಮಾಡ್ತಿದೀವಿ ಅಂತೆಲ್ಲ ಹೇಳಿದಾಗ ಜನ ಇದೇನ್ ಬಹಳ ಈಸಿ ಅಂತೆಲ್ಲ ಅನ್ಕೋತಾರೆ. ಬಟ್ ಆದ್ರೆ ಅವ್ರ ಜೊತೆ ಬಂದು ನಮ್ ಜೊತೆ ಇದ್ದು ಒಂದ್ ರಾತ್ರಿ ಕಳೆದು ಅಲ್ಲಿ ಈ ತರ ಕೆಲ್ಸಗಳನ್ನ, ಈಗ ಬಹಳ ಬೇಸಿಕ್ ಕೆಲ್ಸಗಳು ಆಗಿರ್ಬೋದು, ಏನೋ ಭತ್ತ ಬೆಳೆಯೋದಾಗಿರ್ಬೋದು, ಅಥವಾ ಯಾವ್ದೋ ಒಂದು ಟೊಮೆಟೊ ಕೀಳೋದಾಗಿರ್ಬೋದು,
ಅಥವಾ ಒಂದು ಮರದ ಮೇಲೆ ಹತ್ತೋದಾಗಿರ್ಬೋದು, ಬಹಳ ಅಂದ್ರೆ ಬಹಳ ಬೇಸಿಕ್ ಕೂಡ ಅವ್ರಿಗೆ ಬಹಳ ಎಕ್ಸೈಟಿಂಗ್ ಆಗಿರುತ್ತೆ ಎಷ್ಟೋ ಜನಕ್ಕೆ. ಸೊ ಆ ತರ ಆ ಪ್ರವಾಸಿಗರನ್ನ ನಾವೆಲ್ಲ ಕರ್ಕೊಂಡು ಬಂದು ಅದೇ ಮಾದರಿ ನಾವೆಲ್ಲ ಅವ್ರನ್ನ ಸೇರಿಸಿ ಒಂದ್ ಕಡೆ ಕೂರಿಸಿ ಅವ್ರಿಗೆ ಆಹಾರ ಕೊಡೋದಾಗಿರ್ಬೋದು, ಜೊತೆ ತಿನ್ನೋದಾಗಿರ್ಬೋದು, ನಮ್ಮಲ್ಲಿ ಏನೇನ್ ಆಗ್ತಿರುತ್ತೆ ಆಕ್ಟಿವಿಟೀಸ್ ಅದೆಲ್ಲ ಜೊತೆ ಕರ್ಕೊಂಡು ಹೋಗೋದು, ಆ ಚಟುವಟಿಕೆಗಳನ್ನೆಲ್ಲ ಅವ್ರಿಗೆ ತೋರಿಸೋದು, ಗ್ರಾಮೀಣ ಜೀವನ ಹೆಂಗಿರುತ್ತೆ ಅಂತ ತೋರಿಸೋದು, ಆ ಪೂರ್ತಿ ಅನುಭವನ ಅವ್ರು ಕೊಡ್ತೀವಲ್ಲ, ಅದು ಈಸ್ ನೆಸೆಸರಿ ಇವಾಗ. ಮುಂಚೆಲ್ಲ ನಾವೇನ್ ಮಾಡ್ತಿದ್ವಿ, ಮುಂಚೆಲ್ಲ ರೆಗ್ಯುಲರ್ ಹೋಗ್ತಿದ್ವಿ, ಯಾರಿಗೋ ಒಂದು ಏಜೆನ್ಸಿ ಹೇಳ್ತಿದ್ವಿ, ನಾವ್ ಈ ತರ ಹೋಗ್ಬೇಕಪ್ಪ, ಈ ಊರಿಗೆ ಹೋಗ್ಬೇಕಪ್ಪ, ಇಷ್ಟು ಜನ ಇದೀವಿ, ಇಷ್ಟು ಜನ ಹೋಗ್ಬೇಕು ಅಂತ ಹೇಳ್ತೀವಿ, ಅವ್ರೇನೋ ಬುಕ್ ಮಾಡಿ ಕೊಡ್ತಾರೆ, ನಂತರ ನಾವು ಹೋಗ್ತೀವಿ. ಬಟ್ ಆದ್ರೆ ನಾವಿವಾಗ ಈ ಟ್ರೆಂಡ್ ಅಲ್ಲಿ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಎಷ್ಟೋ ಜನ ಫೋನ್ ಮಾಡಿ ಕೇಳ್ತಾರೆ, ಓಕೆ ಸರಿ ನಾವ್ ಇಲ್ಲಿಗೆ ಹೋಗ್ತಿದೀವಿ, ಅಲ್ಲಿ ನಾವೇನ್ ಮಾಡ್ತೀವಿ, ಅಲ್ಲಿ ನಮ್ಗೆ ಏನೇನ್ ತರ ಅನುಭವಗಳು ಸಿಗುತ್ತೆ. ಇವಾಗ ನಾನೊಂದ್ ಕಡೆ ಒಂದು ಫಾರ್ಮ್ ಸ್ಟೇ ಮಾಡ್ತೀನಿ ಒಂದು, ಇವಾಗ ಸರ್ ಕೂಡ ಹೇಳಿದ್ದಾರೆ, ನಾವಿಲ್ಲಿ ಇದು ಈ ತರ ಒಂದಷ್ಟು ಪಾಲಿಸಿಗಳು ನಮಗೆ ಗೌರ್ಮೆಂಟ್ ಇಂದ ಕೂಡ ನಮ್ಗೆ ರಿಯಾಯಿತಿಗಳು ಸಿಗ್ತವೆ, ನಾವ್ ಇಲ್ಲಿ ಮಾಡ್ಬೋದು. ಒಂದು 10% ಅಷ್ಟು ನಾವು ಅವ್ರಿಗೆ ಒಂದು ಕನ್ಸ್ಟ್ರಕ್ಷನ್ ಮಾಡಿ ವಿ ಕ್ಯಾನ್ ಸ್ಟಾರ್ಟ್ ಇನ್ವೈಟಿಂಗ್ ಪೀಪಲ್ ಅಂತ ನಾವು ಹೇಳ್ತೀವಿ. ಬಟ್ ಆದ್ರೆ ವಾಟ್ ಡು ದೇ ವಾಂಟ್, ಹೌ ಡು ದೇ ವಾಂಟ್ ಟು ಬಿ ದೇರ್ ಅನ್ನೋದು ಕೂಡ ನಮಗೆ ಬಿಕಮ್ಸ್ ಅ ಬಿಗ್ಗೆಸ್ಟ್ ಏನೋ ಕ್ರೈಟೀರಿಯಾ. ನನ್ನ ಪ್ರಕಾರ ಸೋಫಾರ್ ನಾವ್ ಇಲ್ಲಿ ತನಕ ಯಾರ ಹತ್ರ ಎಲ್ಲ ಮಾತಾಡಿದೀವಿ, ಅಂಡ್ ವಿತ್ ಆಲ್ ದೋಸ್ ಪೀಪಲ್ ದಟ್ ವಿವ್ ಇಂಟ್ರಾಕ್ಟೆಡ್, ಎಲ್ಲರೂ ಹೇಳೋದು ಇಷ್ಟೇನೆ, ಹೂವರ್ ಕಮ್ಸ್ ಟು ಅವರ್ ಫಾರ್ಮ್ಸ್, ನಾವ್ ಯಾರೇ ಬರ್ಲಿ, ನಾವ್ ಯಾರನ್ನೇ ಕೂಡ ಬರಮಾಡ್ಕೊಂಡ್ರು ಕೂಡ ಅವ್ರಿಗೆ ಬಂದಾಗ ನೋಡೋದಕ್ಕೆ ಏನಾದ್ರು ಇರಬೇಕು, ಜೊತೆಗೆ ಅವ್ರಿಗೆ ಆಕ್ಟಿವಿಟೀಸ್ ಅಂದ್ರೆ ಮಾಡೋದಕ್ಕೆ ಏನಾದ್ರೂ ಅವರಿಗೆ ಇರಬೇಕಲ್ಲಿ, ಸಮಥಿಂಗ್ ಟು ಸಿ, ಸಮಥಿಂಗ್ ಟು ಡೂ ಅಂಡ್ ಸಮಥಿಂಗ್ ಟು ಬೈ. ಸಮಥಿಂಗ್ ಟು ಬೈ ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೊಂದು ಪ್ರೊಡ್ಯೂಸ್ಗಳು ಇರ್ತವೆ. ಬಹುಶಃ ಒಂದು ನಾವಲ್ಲಿ ಏನೋ ತರಕಾರಿಗಳು ಇರ್ಬೋದು, ಆ ತರಕಾರಿ ತಗೊಂಡ್ ಹೋಗ್ಬೋದು ಅವರು, ಆಯ್ತಾ, ತರಕಾರಿ ತಗೊಂಡು ಆ ತರಕಾರಿ ಬರುವಂತ ಬೀಜಗಳನ್ನ ನಾವು ಒಣಗಿಸಿ ಆ ಬೀಜಗಳನ್ನ ಕೊಡ್ಬೋದು. ಅಥವಾ ಏನೋ ತೆಂಗಿನಕಾಯಿ ಇರ್ಬೋದು, ತೆಂಗಿನಕಾಯಿ ತೆಗೆದು ತೆಂಗಿನಕಾಯಿ ಎಣ್ಣೆ ನಾವು ಮಾಡಿ ಕೊಡ್ಬೋದು. ಸೊ ಅ ಲಾಟ್ ಆಫ್ ಬೈ ಪ್ರಾಡಕ್ಟ್ಸ್ ನಮ್ಮಲ್ಲಿ ಏನ್ ಮಾಡ್ಬೋದು, ತರಕಾರಿಗಳಾಗ್ಲಿ, ಹಣ್ಣುಗಳಾಗ್ಲಿ, ಹೂವುಗಳಾಗ್ಲಿ, ಅಥವಾ ಬೇರೆ ರೀತಿ ನಾವೇನೇ ಮಾಡಿದ್ರು ಕೂಡ ದೋಸ್ ಥಿಂಗ್ಸ್ ಕ್ಯಾನ್ ಆಲ್ಸೋ ಬಿ ಬಾಟ್ ಬೈ ದಿ ಕಸ್ಟಮರ್ಸ್. All they want is experience that they want to take from the forum that they come and attend. ಈ ಮೂರು ಕೂಡ ಪ್ರೈಮರ್ಲಿ ದೀಸ್ 3 ಆರ್ ದಿ ಪ್ರಿರಾಗೇಟ್ಸ್, ಅಂದ್ರೆ ಈ ಮೂರೇ ಕೂಡ ಇರಬೇಕು. ಯಾರೇ ಏನೇ ಯೋಚನೆ ಮಾಡಿದ್ರು ಕೂಡ, ಇಫ್ ಐ ಆಮ್ ಕಮಿಂಗ್ ಟು ದಿ ಫಾರ್ಮ್, ದೇ ಹ್ಯಾವ್ ಟು ಕಮ್ ಟು ಸಿ ಸಮಥಿಂಗ್, ಕಮ್ ಟು ಸಿ ಅಂಡ್ ಪಾರ್ಟಿಸಿಪೇಟ್ ಇನ್ ಸಮಥಿಂಗ್, ಅಂಡ್ ದೆನ್ ದೇ ಹ್ಯಾವ್ ಟು ಬೈ ಬ್ಯಾಕ್ ಸಮಥಿಂಗ್ ವೆನ್ ದೇ ಗೋ ಬ್ಯಾಕ್ ಟು ದೇರ್ ಹೌಸಸ್. ಆ ಎಕ್ಸ್ಪೀರಿಯನ್ಸ್ ನಾವೇನ್ ಕೊಡ್ತೀವಲ್ಲ, ಅದು ನಮ್ಮ ರೈತರಿಗಾಗ್ಲಿ ಅಥವಾ ಯಾರೇ ಆಂಟರ್ಪ್ರಿನರ್ಸ್ ಆಗ್ಲಿ ಯಾರೇ ಬಂದ್ರು ಕೂಡ ಎಲ್ಲಾರನ್ನು ಒಟ್ಟಿಗೆ ಸೇರಿಸಿ ಒಂದು ದಟ್ ವಿ ಕ್ಯಾನ್ ಥಿಂಕ್ ಅಹೆಡ್, ಏನ್ ಮಾಡ್ಬೋದು, ಯಾವ ತರ ಅದನ್ನ ಸಸ್ಟೈನಬಲ್ ಆಗಿ ನಾವು ಆ ಪ್ರಾಕ್ಟೀಸಸ್ ನ ತಗೊಂಡು ಹೋಗ್ಬೋದು ಅಂತ. ಇದನ್ನೆಲ್ಲ ಯಾಕೆ ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ಬರ್ತಾ ಬರ್ತಾ ವಿ ಕ್ಯಾನ್ ಆಕ್ಚುಲಿ ಸಿ, ನಮ್ಗೆ ಡೇಟಾ ಕೂಡ ಹೇಳುತ್ತೆ, ಬೈ 2027 2030 ಅಷ್ಟೊತ್ತಿಗೆ ದ ನಂಬರ್ ಆಫ್ ಪೀಪಲ್ ಆರ್ ಗೋಯಿಂಗ್ ಟು ವಿಸಿಟ್ ದೀಸ್ ಆಫ್ ಬೀಟ್ ಪ್ಲೇಸಸ್. ನಾವೆಲ್ಲೋ ಕೂತ್ಕೊಂಡು ಇವಾಗಲೂ ಕೂಡ ಏರ್ ಬಿ ಎನ್ ಬಿಗೆ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ರಿಮೋಟ್ ಪ್ಲೇಸ್ ಹಾಕಿದ್ರು ಕೂಡ ನಿಮ್ಗೆ ಅಲ್ಲಿ ಹೋಮ್ ಸ್ಟೇಗಳು ಕಾಣುತ್ತೆ. ಎಸ್ಪೆಷಲಿ ಇನ್ ಇಂಡಿಯಾ ಆಗಲಿ, ಸೌತ್ ಈಸ್ಟ್ ಏಷ್ಯಾ ಆಗಲಿ, ಎಲ್ಲಾ ಕಡೆನೂ ಹೋಮ್ ಸ್ಟೇಗಳು ಕಾಣುತ್ತೆ. ಏನಕ್ಕೆ? ಪೀಪಲ್ ಆರ್ ಗೋಯಿಂಗ್ ಇನ್ ಸರ್ಚ್ ಆಫ್ ದೀಸ್ ಪ್ಲೇಸಸ್ ಬಿಕಾಸ್ ದೇ ವಾಂಟ್ ಟು ಕಮ್ ಔಟ್ ಆಫ್ ದೇರ್ ಡಿಜಿಟಲ್ ಫಟೀಗ್, ಆಫ್ ದೇರ್ ವರ್ಕಿಂಗ್ ಫಟೀಗ್. ಸಾಕಾಗಿರುತ್ತೆ, ವಾರದಲ್ಲಿ 5 ದಿನ ಎಲ್ಲರೂ ಕೆಲಸ ಮಾಡ್ತಾರೆ, ಕೆಲಸ ಮಾಡಿ ನಂತರ ಸಾಟರ್ಡೆ ಸಂಡೇ ಆಚೆ ಬಂದು ಎಲ್ಲಾದ್ರೂ ಹೋದ್ರೆ ಸಾಕಪ್ಪ, ಎಲ್ಲಾದ್ರೂ ಹೋಗಿ ನಮ್ಮ ಮಕ್ಕಳಿಗೆ ಬೇರೆ ರೀತಿ ಹೇಳ್ಕೊಡ್ಬೇಕು, ಮಕ್ಳಿಗೆ ಬೇರೆ ರೀತಿ ತೋರಿಸ್ಬೇಕು, ಬೇರೆ ಕ್ಲಾಸ್ ರೂಮ್ಸ್ ಒಂದೇ ಸ್ಟಡಿ ಮಾಡೋದಲ್ಲ. ಇಟ್ ಸೇಸ್ ಎಕ್ಸ್ಪೀರಿಯನ್ಷಿಯಲ್ ಟ್ರಾವೆಲ್ ಬಂದು ಬೈ 2027 $45 billion ಮಾರ್ಕೆಟ್, ವಿಚ್ ಇಸ್ ಎಕ್ಸ್ಪೀರಿಯನ್ಷಿಯಲ್ ಟ್ರಾವೆಲ್. ಎಕ್ಸ್ಪೀರಿಯನ್ಷಿಯಲ್ ಟ್ರಾವೆಲ್ ಅಥವಾ ಪಾರ್ಟಿಸಿಪೇಟರಿ ಟೂರಿಸಂ ಅಂತ ಕೂಡ ನಾವು ಕರಿಬಹುದು. ಅಂದ್ರೆ whereas people will come, participate, engage and enrich themselves with a lot of knowledge. ಅಲ್ಲಿ ಏನೇನ್ ಆಗ್ತದೆ ಅದೆಲ್ಲವನ್ನು ತಿಳ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಒಂದು ಎಕ್ಸ್ಪೀರಿಯನ್ಸ್ ಏನ್ ತಗೊಂಡು ಹೋಗ್ತಾರಲ್ಲ, ಆ ಎಕ್ಸ್ಪೀರಿಯನ್ಸ್ ಇರೋ ಕರೆಂಟ್ ಇದರಲ್ಲಿ ಬೈ 2027 ಬೈ ನಮ್ಮಲ್ಲಿ ಇವಾಗ ಇರುವಂತ ಕರೆಂಟ್ ಡೊಮೆಸ್ಟಿಕ್ ಟೂರಿಸಂ ಆಪರ್ಚುನಿಟಿ ನಾನು ಹೇಳ್ತಿರುವಂತದ್ದು. ಇದೆಲ್ಲವೂ ಕೂಡ ಅನುಭವದ ಆಧಾರಿತ ಪ್ರವಾಸೋದ್ಯಮಕ್ಕೆ ಆಗಿರ್ತವೆ. ಪ್ರತಿಯೊಬ್ಬರಿಗೂ ಕೂಡ ಅನುಭವ ಬೇಕಾಗಿರುತ್ತೆ. ಅವರಿಗೆ ಪ್ರತಿ ವಾರ ಅಲ್ಲೆಲ್ಲ ಕೆಲಸ ಮಾಡಿ ಸಾಕಾಗಿ ಮತ್ತೆ ವಾಪಸ್ ಬಂದು ಅವ್ರಿಗೆ ಹೋಗ್ಲಿಕ್ಕೆ ದಿಸ್ ಇಸ್ ವಾಟ್ ದೇ ವಾಂಟ್. ವಾಟ್ ಮೇಕ್ಸ್ ಇಟ್ ಮೋರ್ ಮೆಮೊರೇಬಲ್, ಅಲ್ಲಿ ಹೋಗ್ತೀರಾ, ಕತೆಗಳು ಕೇಳ್ತೀರಾ, ಅಲ್ಲಿ ಏನೇನ್ ಆಗ್ತಿರುತ್ತೆ, ಅವರ ಸರಳತೆ ನೋಡ್ತೀರಾ, ಅವ್ರ ಜೊತೆ ಸೇರ್ತೀರಾ, ಊಟ ಮಾಡ್ತೀರಾ, ಕೂತ್ಕೋತೀರಾ, ಬಹುಶಃ ಆ ಹಳ್ಳಿಗಳಲ್ಲಿ ನಡೆಯುವಂತ ವೈವಿಧ್ಯಮಯ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಮೊದಲು ಪಾಲ್ಗೊಳ್ತೀರಾ ಅಲ್ವಾ. ಸೊ ಇದೆಲ್ಲ ಆಗ್ಬೇಕಾದ್ರೆ ಏನಾಗುತ್ತೆ, ಆ ಎಕ್ಸ್ಪೀರಿಯನ್ಸ್ ಯೂಶುವಲ್ ಆಗಿ ನಮಗೆ ಬೆಂಗಳೂರು ಎಲ್ಲೋ ಒಂದ್ ಕಡೆ, ಇವಾಗ ನಾನು ಬೆಂಗಳೂರಿಂದ ಮಾತಾಡ್ತಿದ್ದೀನಿ, ನಾ ಎಲ್ಲೊಂದ್ ಕಡೆ ಸಿಟಿಲಿ ಕೂತ್ಕೊಂಡು ನಾ ಇದೆಲ್ಲ ನೋಡ್ಬೇಕಾದ್ರೆ ಸಿಗೋದಿಲ್ಲ. ಮತ್ ನಾನು ಕೂಡ ಎಲ್ಲೋ ಒಂದು ಫಾರ್ಮ್ ಹೋಗ್ಬೇಕಾಗುತ್ತೆ, ಎಲ್ಲೋ ಒಂದು ತೋಟಕ್ಕೆ ಹೋಗ್ಬೇಕಾಗುತ್ತೆ. ತೋಟಕ್ಕೆ ಹೋದಾಗ ನಂತರ ಮಾತ್ರ ನನಗೆ ಹಸುನು ಹಿಂಗಿರುತ್ತೆ, ಇದರಿಂದ ಹಿಂಗ ಆಗ್ಬೋದು, ಕುರಿಗಳು ಹಿಂಗಿರ್ಬೋದು, ಕುರಿ ಸಾಕಾಣಿಕೆ ಹಿಂಗಿರುತ್ತೆ, ಭತ್ತ ಹೀಗ್ ಬೆಳೆಯೋದು, ಹೀಗ್ ಮಾಡೋದು ಅಂತ ಇರುತ್ತಲ್ಲ, ಆ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂಡ್ ದಟ್ ಈಸ್ ವಾಟ್ ಮೇಕ್ಸ್ ಇಟ್ ಮೋರ್ ಮೆಮೊರೇಬಲ್ ಆಲ್ಸೋ.
ಇದನ್ನ ನಾವು ನೀಟಾಗಿ ಯೋಚನೆ ಮಾಡ್ಕೊಂಡು ಯಾವ ರೀತಿ ನಮ್ಮನ್ನ ನಾವು ತೋಡಿಸ್ಕೋಬೇಕು ಅದನ್ನ ನಾವು ವಿಲ್ ಹ್ಯಾವ್ ಟು ಗೋ ಆನ್. ಇಲ್ಲಿ ನಾನು ಒಂದಷ್ಟು ಕೇಸ್ ಸ್ಟಡಿಗಳನ್ನ ನಾನು ತಗೊಂಡ್ ಬಂದಿದ್ದೀನಿ ಇಲ್ಲಿ. ದೀಸ್ ಕೇಸ್ ಸ್ಟಡೀಸ್ ಆರ್ ಪ್ಯೂರ್ಲಿ ಬೇಸ್ಡ್ ಆನ್ ಹೌ ದೇ ಆರ್ ಆಕ್ಚುಲಿ ಆಪರೇಟಿಂಗ್ ದೀಸ್ ಫಾರ್ಮ್ ಸ್ಟೇಸ್. See, they've curated and created a world coffee museum inside their own farm, inside their own experience. Look how beautiful is this. Understanding the experience that you can get out of that produce. So this is one such beautiful example. See how beautiful these are, right? ನೀವೆಲ್ಲ ಹೋಗ್ತೀವಿ ವೈಲ್ಡ್ ಲೈಫ್ ಅಲ್ಲಿ ಸಫಾರಿ, ಬನ್ನರ್ಘಟ್ಟ ಹೋಗೋದು, ಬಂಡೀಪುರ್ಗೆ ಹೋಗ್ತೀವಿ, ನಾಗರಹೊಳೆಗೆ ಹೋಗ್ತೀವಿ. ಬಟ್ ಲುಕ್ ಹೌ ಬ್ಯೂಟಿಫುಲಿ they've curated, which talks about the living food forest, which talks about how the balance or how life is more perfect. ಟ್ರೀಸ್ ಇರ್ಬೋದು, ಸಾಯಿಲ್ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಅಲ್ಲಿನ ಎಕೋಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಅಲ್ಲಿನ ಪ್ರಾಕ್ಟೀಸ್ ಏನಿದೆ, ಫುಡ್ ಏನಿದೆ, ಕಲ್ಚರ್ ಏನಿದೆ. ದೇ ಕಾಲ್ ಇಟ್ ಬೈ ಸೇಯಿಂಗ್ ಆಗ್ರೋ ಫಾರೆಸ್ಟ್ರಿ ಸಫಾರಿ ಅಂತ ಹೇಳ್ತಾರೆ. ದೆನ್ ದೇ ಹ್ಯಾವ್ ಅ ಬುಲೆಟ್ ಕಾರ್ಟ್ ಸಫಾರಿ. ನೆಕ್ಸ್ಟ್ ಗದ್ದೆಯಲ್ಲಿ ಕೆಲಸ ಮಾಡೋದಿರ್ಬೋದು, ಅಥವಾ ಗೋಶಾಲಾಗೆ ಹೋಗೋದಿರ್ಬೋದು, ಅಥವಾ ಸುತ್ತಮುತ್ತ ಇರುವಂತ ರೂರಲ್ ಹಳ್ಳಿಗಳಿಗೆ ಹೋಗೋದಿರ್ಬೋದು. Guided, and what does it take from us? It only takes the time, it only takes some effort from us, ಅಲ್ಲ. ಇದು ಬಿಟ್ರೆ we don't have to actually create or curate any new things or new structures ಬರಬೇಕು, ಅಥವಾ ನಮ್ಗೆ ಇಷ್ಟು ಜನ ಬರಬೇಕು, ಇಷ್ಟು ಮಾಡಬೇಕು. ಇಟ್ ಇಸ್ ನಾಟ್ ನೆಸೆಸರಿ. ವಿರ್ ಆಲ್ರೆಡಿ ದೇರ್. ನಾವು ಅಲ್ಲಿದ್ದೀವಿ, ನಮ್ಗೆ ಆ ಜಾಗದ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಅಲ್ಲಿ ಏನೇನ್ ಆಗುತ್ತೆ ಅಂತ ಗೊತ್ತಿದೆ, ನಮ್ಗೆ ಏನ್ ನಾಲೆಜ್ ಇದೆ, ನಾಲೆಜ್ ಅನ್ನ ಶೇರ್ ಮಾಡಿ ಬರೋರನ್ನ ನಾವು ಚೆನ್ನಾಗಿ ನೋಡ್ಕೊಂಡಾಗ automatically it translates into currency, and this currency gives us more encouragement, and this encouragement gives us more courage to become big entrepreneurs at the end of the day. Okay, so this is what at the end of the day is more necessary. Form of happiness anta ಒಂದು ರತ್ನಗಿರಿ ಮಹಾರಾಷ್ಟ್ರ. This is also listed on Airbnb. Or nodi, they have farming, they have food stay. Look how beautiful this picture is. They say feel the texture, touch the textures of this ಅಂತ ಹೇಳ್ತಾರೆ. See how beautiful it is even when we see this. ನಾವೆಲ್ಲಿ ಹೋಗ್ತಿರ್ತೀವಿ ಎಲ್ಲೋ ಒಂದ್ ಕಡೆ, ಇಲ್ಲೇ ನಾವು ಪ್ರತಿದಿನ ಬರೀ ಗಾಡಿಲಿ ಹೋಗೋದು, ಆಫೀಸ್ಗೆ ಹೋಗೋದು, ಬರೋದು, ಮಾಡೋದು ಆಗ್ತಿರ್ಬೇಕಾರೆ, just see to what extent we can actually bring them back to the nature, and how much happiness we as individuals can actually give it to them. So basically, if we just think of this, a day with a farmer at Farm of Happiness. You come, you experience the way that they are, you sit with them, you stand with them, you eat with them, go farm the way that they farm, live the way they live, and then come back. And you come back with loads of memories, bundles of memories. And that is what makes it more important. And that is what makes agro-tourism probably one of the most sought after tourism practices in the coming years. ಇದೆಲ್ಲದೂ ಕೂಡ what we have to do is basically we just have to prepare what we have, and once we've prepared it, ಅದರಿಂದ ನಾವು ಹೆಂಗೆ ಮಾನಿಟೈಸ್ ಮಾಡೋದನ್ನ ಅಂತ ನೋಡಬೇಕು. ಆ ಮಾನಿಟೈಸ್ ಮಾಡಿ ಅದನ್ನ ನೆಕ್ಸ್ಟ್ ಅದನ್ನ ಹೆಂಗೆ ಸ್ಕೇಲ್ ಮಾಡೋದು ಅನ್ನೋದು ಕೂಡ ಮಾತ್ರ ನಮ್ಮ ಗಮನದಲ್ಲಿರಬೇಕು. And in fact, these farms are where in fact I have interacted with them personally. I've been to their places. ಅದಾದ ನಂತರ I've also been to multiple places across ಒಂದು ಇಂಡಿಯಾದಲ್ಲಿ ಆಗಿರ್ಬೋದು, and also outside India. ಇನ್ಫ್ಯಾಕ್ಟ್ ನಿಮ್ಗೊಂದು ಹೇಳ್ತೀನಿ, ನೀವು ಎಲ್ಲೇ ಕೂಡ ಹೊರದೇಶಕ್ಕೆ ಹೋದ್ರು ಕೂಡ, ಅದು ಬೇರೆ ಕಡೆ ಹೋದ್ರೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಅವ್ರದ್ದು ಟೀ ಗಾರ್ಡನ್ ತೋರಿಸ್ತಾರೆ, ಅವ್ರದ್ದು ಎಲ್ಲೊಂದ್ ಕಡೆ ಇನ್ನೊಂದು ಫಾರ್ಮ್ ಲೈಫ್ ಹೆಂಗಿದೆ ಅಂತ ತೋರಿಸ್ತಾರೆ. ಬಟ್ ಆದ್ರೆ ಎಷ್ಟೋ ಸತಿ ನಾವು ಪಕ್ಕದಲ್ಲಿರೋ ಜಾಗ ಹೋಗಿ ನೋಡಿರಲ್ಲ, ಎಷ್ಟು ಚೆನ್ನಾಗಿದೆ ಇದು, ಇಲ್ಲಿ ಹೆಂಗ್ ಕಲಿಬೋದು. ಸೊ ದಟ್ ಶುಡ್ ಟ್ರಾನ್ಸ್ಫರ್, ದಟ್ ನಾಲೆಜ್ ಶುಡ್ ಟ್ರಾನ್ಸ್ಫರ್. ಸೊ ಲೈಕ್ ಐ ಸೆಡ್, you prepare whatever that you already have, make it farm visit ready. ಆ ಸ್ಟೋರಿನ ನೀವು ಚೆನ್ನಾಗಿ ಅದನ್ನ ಯಾವ ರೀತಿ ಹೇಳಬೇಕು, ಜನಕ್ಕೆ ಯಾವ ರೀತಿ ಮುಟ್ಟಿಸ್ಬೇಕು, ಆ ಮೈಂಡ್ ಸೆಟ್ ನ ಒಂದು ಸತಿ ನಾವು ಪೂರ್ತಿ ಕರೆಕ್ಟ್ ಆಗಿ ಇಟ್ಕೊಂಡ್ರೆ, and then we can start turning these farm lives into meaningful and paid experiences. And once they start experiencing this lovely farm life, we can start with the entire journey, which is going to be a long-term rural enterprise, which will also become, ಅವಾಗಲೇ ಸರ್ ಹೇಳಿದಂಗೆ, ಲೈವ್ಲಿಹುಡ್ ಆಗಿರ್ಬೋದು, ಕೆಲಸಗಳಾಗಿರ್ಬೋದು, ಜೊತೆಗಿರೋರ ಖುಷಿ ಆಗಿರ್ಬೋದು, and the entire ecosystem will be very happy. And like I said, intent is what only matters. Investment does not matter. This is something which is a ready model, which all of you are already having. ನಿಮ್ಮ ಹತ್ರ ಆಲ್ರೆಡಿ ಇವೆಲ್ಲರೂ ಕೂಡ ಆಲ್ರೆಡಿ ಇದೆ. ಇದನ್ನ ನಾವು ಅಷ್ಟೇ ಎಷ್ಟು ಹುಷಾರ ನಾವು ಇದನ್ನು ತಿಳ್ಕೊತೀವಿ, ಎಷ್ಟು ಬೇಗ ಅದನ್ನ ತಿಳ್ಕೊಂಡು ಎಷ್ಟು ಬೇಗ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ, this will help us. Thank you very much. ಥ್ಯಾಂಕ್ ಯು ಸರ್. ಧರ್ಮಪ್ಪ ಅವರೇ, ಈ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ತುಂಬಾ ಅಚ್ಚುಕಟ್ಟಾಗಿ ಸವಿಸ್ತರವಾಗಿ ನಮ್ಮ ರೈತ ವರ್ಗಕ್ಕೆ ಮತ್ತು ಇದು ಇವತ್ತು ನಗರೀಕರಣ ಆಗತಕ್ಕಂತಹ ಟೈಮ್ನಲ್ಲಿ ಇಷ್ಟೊಂದು ಅವಕಾಶಗಳಿದೆ ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ರೈತ ಮಿತ್ರರಾಗಿ ನಮ್ಮ ಶಿವಮೊಗ್ಗ ಮಲೆನಾಡು ಪರವಾಗಿ ನಿಮಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸರ್. ಹಾಗೆ ನಿತಿನ್ ಎಂ ಆರ್ ಅವರು
ಅವರು ಸಹಿತ ಮಾರ್ಕೆಟಿಂಗ್ ಇಂದ ತುಂಬಾ ರೈತ ವರ್ಗಕ್ಕೆ ಸಾಕಷ್ಟು ಅನುಕೂಲತೆಗಳನ್ನ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ನಿಮಗೂ ಸಹಿತ ನಮ್ಮ ರೋಟರಿ ಶಿವಮೊಗ್ಗ ಮಲ್ನಾಡು ಕಡೆಯಿಂದ ಹಾಗೂ ಸೇರ್ಕೊಂಡ ಎಲ್ಲ ಭಾಗವಹಿಸಿದ ಎಲ್ಲ ರೈತ ಮಿತ್ರರಿಗೆ ನಾನು ಉತ್ಪೂರ್ವಕವಾಗಿ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಎವ್ರಿವನ್.